ಮೊನ್ನೆ ಒಬ್ಬ ವಿದ್ಯಾರ್ಥಿ ಕೇಳ್ದ, ಸರ್ ನಾ PSI ಆಗ್ಬೇಕಂತೀನಿ ಸರ್, ಅವ್ರು ಹಂಗೆ ಅಂದಾರ್ರಿ, ಇವ್ರು ಹಿಂಗೆ ಅಂದಾರ್ರಿ, ಅವ್ರು ಹಂಗೆ ಅಂದಾರ್ರಿ ಅಂತ ಹೇಳಿ ಒಂದು 108 ವಿಚಾರಗಳನ್ನು ನನ್ನ ಜೊತೆ ಡಿಸ್ಕಷನ್ ಮಾಡಿದಾಗ, ವಿದ್ಯಾರ್ಥಿಗಳೇ ನಾನು ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಹೌದಾ, ಏನಪ್ಪ ಅಂತಂದ್ರೆ ನಿನ್ನ ಗುರಿ ಅಚಲವಾಗಿತ್ತು, ನಾನು ಗುರಿಯನ್ನು ಮುಟ್ಟಲಿಕ್ಕೆ ಅನ್ನುವಂತಹ ಒಂದು ಧ್ಯೇಯ ನಿನ್ನಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಕುಮಾರವ್ಯಾಸನ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾ ವಿಷಯಕ್ಕೆ ಬರ್ತೀನಿ. ಕುಮಾರವ್ಯಾಸ ನಾ ಮಹಾಭಾರತ ಬರಿತೀನಿ ಅಂತ ಅಂದಾಗ ಅವಾಗ ಅವನ ಕಾಲಿನ ಜನ ಎಲ್ಲ ಸಮಕಾಲೀನ ಜನ ಏನಂದ್ರತ್ತೆ, ಹೇ ನಿನ್ನಂಥವೇನು ಮಹಾಭಾರತ ಬರಿತಾನೆ, ನಿನ್ನಂಥವೇನು ಬರಿತಾನ ಅಂತ ಕೇಳಿದಾಗ ಕುಮಾರವ್ಯಾಸ ತಲೆ ಕೆಡಿಸ್ಕೊಳ್ಳಿಲ್ಲ. ಅವಾಗ ಕುಮಾರವ್ಯಾಸ ಬರೆದಿರುವಂತಹ ಗದುಗಿನ ಭಾರತ, ಕರ್ನಾಟಕದ ಮಂಜರಿ ಅನ್ನುವಂಥದ್ದನ್ನು ನಾವು ನೋಡಿದಾಗ ಕುವೆಂಪು ಅವರು ಮುಂದೆ ಈಗ 20ನೇ ಶತಮಾನದಲ್ಲಿ ಹೇಳ್ತಾರೆ, ಅವ 13ನೇ ಶತಮಾನದಲ್ಲಿ ಬರೆದಿರುವಂತಹ ಕಾವ್ಯವನ್ನು 20ನೇ ಶತಮಾನದಲ್ಲಿ ಕುವೆಂಪು ಅವರು ಹೇಳ್ತಾರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ ವಿಚಾರ ಮಾಡ್ರಿ, ಅವತ್ತು ನೀಏನು ಮಹಾಭಾರತ ಬರೀತೀಯ ತಂದಾರ ಜನ ಅಂತವ ಬಿಟ್ಟಿದ್ರೆ ಇವತ್ತು ಕುಮಾರವ್ಯಾಸ ನಿಮ್ಮ ನಡುವೆ ಬರಲಿಕ್ಕೆ ಸಾಧ್ಯವಿತ್ತೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ತನ್ನ ಕಾವ್ಯ ಬರೆಯುವಾಗ ಒಂದು ಮಾತು ಹೇಳ್ದ, ಹಂಗ PSI ಅನ್ನುವಂಥ ಗೋಲನ್ನು ಇಟ್ಟುಕೊಂಡಾಗ, KS ಅಧಿಕಾರಿ ಅನ್ನುವಂಥ ಗೋಲನ್ನು ನೀನು ಇಟ್ಟುಕೊಂಡಾಗ, PC ಆಗಲೇಬೇಕು ಅಂತ ನೀನು ನಿರ್ಧಾರವನ್ನ ಮಾಡಿದಾಗ, ದಯವಿಟ್ಟು ನಾ ಹೇಳುವಂತ ಒಂದೇ ಒಂದು ಮಾತು ನೆನಪಿಟ್ಟುಕೋ ವಿದ್ಯಾರ್ಥಿ, ಅದು ಏನಪ್ಪಾ ಅಂತಂದ್ರೆ, ಚೋರ ನಿಂದಿಸಿ ಶಶಿಯ ಬೈದೊಡೆ ಕ್ಷೀರವನು ಕ್ಷಯ ರೋಗಿ ಹಳಿದಡೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ನಹುದು ಅಂತ ನಮ್ಮ ನೋಡು, ಎಷ್ಟು ಅದ್ಭುತವಾದಂಥ ವಾಕ್ಯವಿದೆ ವಿದ್ಯಾರ್ಥಿಗಳೇ ಅಂತ ಹೇಳಿ. ಹೌದಾ, ಚೋರ ನಿಂದಿಸಿ ಶಶಿಯ ಬೈದಡೆ, ಒಬ್ಬ ಕಳ್ಳತನ ಮಾಡುವಂತ ಕಳ್ಳ ಚಂದ್ರಗೆ ಬೈತಾನಂತ, ಮಗರೇ ನಾನು ಕಳ್ಳತನ ಮಾಡ್ಬೇಕಾಗಿದೆ, ಬೆಳದಿಂಗಳು ಯಾಕೆ ಕೊಡ್ತೀಯ ಅಂತ ಚಂದ್ರಗೆ ಬೈತಾನಂತ. ಆದ್ರೆ ಚಂದ್ರ ಬೆಳದಿಂಗಳು ಕೊಡುವುದು ಬಿಟ್ಟನ ಇಲ್ವಲ್ಲ. ಕ್ಷೀರವನು ಕ್ಷಯ ರೋಗಿ ಹಳಿದಡೆ, ಹಾಲು TB ಪೇಷಂಟ್ ತಿನ್ನಬಾರ್ದು, ಅಸ್ತಮಾದ ಇದ್ದವರು ಅವ್ರು ಹೇಳ್ತಾರೆ, ಹಾಲದೇನು ಚಂತನ ದನ ಆಕಳ ಕುರಿ ಎಲ್ಲ ಚಂತನ ಮೇವ ತಪ್ಪಲ ತಿಂದು ಬರ್ತಾವ, ಅದ್ರ ಹೊಟ್ಟಾಗಿಂದ ಹಾಲು ಬರ್ತೈತಿ, ಅದೇನು ಚಲೋ ಅಂತ ಅವ ಬೈತಾನ. ವಿದ್ಯಾರ್ಥಿಗಳೇ, ಅವ ಕ್ಷೀರವನು ಕ್ಷಯ ರೋಗಿ ಹಳಿದಡೆ, ಜಗತ್ನಾಗ ಹಾಲಿನ ಕಿಮ್ಮತ್ ಕಡಿಮೆ ಆಗ್ಯದೇನು? ಅದು ಏನು ಬೇಕಾದ ಮಾಡಲಿ, ಹಾಲಿನ ಕಿಮ್ಮತ್ ಕಡಿಮೆ ಆಗ್ಯದನ್ ಜಗತ್ನಾಗ? ಇಲ್ಲ. ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು, ಕಾಲಿಲ್ಲದ ಒಬ್ಬ ಕುಂಟ ಅದೇನು ಕಾಶಿ, ಅಲ್ಲೇನದ ಭಾರಿ, ಅದೇನು ದೊಡ್ಡ ಭಾರಿ ಅಂತ ಹೇಳಿ ಮಾತಾಡಿದಾಗ ಕಾಶಿ ವಿಶ್ವನಾಥನ ಕಿಮ್ಮತ್ತೇನಾರ ಇವತ್ತಿಗೆ ಕಡಿಮೆ ಆಗ್ಯದೇನು? ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು. ಹೌದಾ ವಿದ್ಯಾರ್ಥಿಗಳೇ, ಅದಕ್ಕೆ ನಾನು ನಿಮ್ಗೆ ಒಂದು ಹೇಳ್ತೀನಿ, ನರರು ಬೊಗಳೇನು ಮಾಡುವರು ನೆರಮನೆಯ ಸುನಕ ಸದ್ಗುರುವಿನ ದಯವಿರುವ ತನಕ ಅಂತ ಹೇಳ್ತಾರೆ. ಹೌದಾ, ಯಾ ಜನ ದನ ಬೊಗಳ್ತಾರ ಅವ್ರು ಹಂಗೆ. ಹೌದಾ, ಹಂಗೆ ಅವ್ರ ಜೊತೆ ಇದ್ದಾಗ ಅವರಂತೆ ಬೊಗಳ್ತಾರ, ಇವ್ರ ಜೊತೆ ಇದ್ದಂಗ ಇವರಂತೆ ಬೊಗಳ್ತಾರ. ಇಲ್ಲ ಏನೂ ನಮಗೆ ಬೊಗಳಾಕೇನೂ ಆಸ್ಪದ ಇಲ್ಲ ಅಂದ್ರೆ ನಾಯಿ ಬೊಗಳ್ದಂಗೆ ಬೊಗಳ್ತಾರ. ಹೌದಾ, ಬೊಗಳೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬೊಗಳೋರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಕುಮಾರವ್ಯಾಸ ಬರ್ತಿದ್ನ ನನ್ನ ಬಾಯಿಯಲ್ಲಿ? ವಿದ್ಯಾರ್ಥಿಗಳೇ, ನಿನ್ನ ಗುರಿ, ನಿನ್ನ ಕನಸು, ನಿನ್ನ ಯಶಸ್ಸು, ನಿನ್ನ ತಂದೆ ತಾಯಿಗಳು ಕಂಡಂತ ಕನಸನ್ನು ಈಡೇರಿಸುವುದರ ಕಡೆಗೆ ಮಾತ್ರ ನಿನ್ನ ಚಿತ್ತವಿರಲಿ ವಿದ್ಯಾರ್ಥಿ. ಅದನ್ನು ಬಿಟ್ಟು ಬೇರೆ ಕಡೆಗೆ ಗಮನವನ್ನು ಹರಿಸಬೇಡ. ಎಸ್, ಇಷ್ಟು ಏನಪ್ಪಾ ಅಂತಂದ್ರೆ ಇವತ್ತು ನಾನು ನಿಮಗೆ ವಿದ್ಯಾರ್ಥಿಗಳಿಗೆ, ಇವತ್ತೊಬ್ಬ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಪಾಸಿಟಿವ್ ವಿಚಾರ ಮಾಡ್ರಿ, ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಕರೆಕ್ಟ್ ವೇ ಆಫ್ ಥಿಂಕಿಂಗ್ದೊಳಗೆ ನೀವಿರಬೇಕು. ಯಾವ ಒಂದು ನಾಯಿಯೂ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಬಟ್ ಮಾಡಿ ಮಾತಾಡಬಾರ್ದು ವಿದ್ಯಾರ್ಥಿಗಳೇ. ಅಂತಹ ವ್ಯಕ್ತಿತ್ವವನ್ನು ಬಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಡೀರಿ. ನೀವು ಆನೆ ಹೊಂಟಂಗೆ ಹೋಗ್ತೀರಿ, ಅವು ಶ್ವಾನ ಬೊಗಳದಂಗೆ ಬೊಗಳ್ತಿರ್ಲಿ, ಯಾವುದಕ್ಕೂ ಅಂಜಬೇಡ. ಭಗವಂತ ನಿನ್ನ ಜೊತೆಗೆ ಇರ್ತಾನೆ ಅನ್ನುವಂತಹ ಬಲವಾದ ನಂಬಿಕೆ ನಾನು ನಿನಗೆ ಕೊಡ್ತೀನಿ. ಎಸ್,